ನಮಸ್ಕಾರ. ಇವತ್ತಿನ ಈ ವಿಡಿಯೋದೊಂದಿಗೆ ತಮ್ಮ ಮುಂದೆ ಇದ್ದೇನೆ. ನಾವು ಎಂದಿನಂತೆ ಇವತ್ತಿನ ವಿಡಿಯೋದ ಮೊದಲ ಭಾಗ ಶುಭೋದಯದೊಂದಿಗೆ ಪ್ರಾರಂಭಿಸೋಣ. ಎಲ್ಲರಿಗೂ ನಮಸ್ಕಾರ. ಹಾಯ್ ಟು ಎವ್ರಿಬಡಿ. ಟುಡೇಸ್ ವಿಡಿಯೋ ವಿ ವಿಲ್ ಅಗೇನ್ ಸ್ಟಾರ್ಟ್ ವಿತ್ ಶುಭೋದಯ ಇನ್ ಕನ್ನಡ. 24ನೇ ಜುಲೈ 2024. ನಮಸ್ಕಾರ, ಶುಭೋದಯ. ಹಲವು ಬಾರಿ ಹೊಸತರ ವ್ಯಾಮೋಹದಲ್ಲಿ ಹಳೆ ಬೇರುಗಳ ಆಕರ್ಷಣೆ ಕ್ಷೀಣಿಸಿಬಿಡುತ್ತವೆ. ಹೊಸ ಚಿಗುರು ಮೊಳೆಯುವುದೇ ಹಳೆ ಬೇರುಗಳ ಸತ್ವದಿಂದಲ್ಲವೇ? ಅದರಂತೆಯೇ ನಮ್ಮ ತತ್ವ ಆದರ್ಶಗಳು ಮೊಳೆತು ಬದಲಾಗಿ ಬೆಳೆದು ಪ್ರಜ್ವಲಿಸಿ ನಮ್ಮ ಬೇರುಗಳು ನಶಿಸದಂತೆ ಕಾಪಾಡಬೇಕಲ್ಲವೇ? ಮೂಲವೇ ಇಲ್ಲದಲ್ಲಿ ಪ್ರಕಟಿಸಿ ಹಂಚಲು ತೋರಲು ಹೊಸತು ಹುಟ್ಟುವುದಾದರೂ ಹೇಗೆ? ಹೊಸತನ ಪ್ರಕಾಶಮಾನವಾಗಿ ತೋರ್ಪಡಲು ಬೇರಿನ ಸತ್ವ ಹೀರಿ ನಮ್ಮ ಅನುಭವವ ಬೆರೆಸಿ ಆವಿಷ್ಕರಿಸುವುದು ಉತ್ತಮವಲ್ಲವೇ? ಶುಭೋದಯ. ಇದು ಇಂದಿನ ಶುಭೋದಯ. ಎಂದಿನಂತೆ ನಮ್ಮ ಎರಡನೇ ಚರಣ ಕಗ್ಗದ 71ರಿಂದ 80ರ ಕಗ್ಗಗಳೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೇನೆ. DVG ನನ್ನ ನೆಚ್ಚಿನ ಕವಿ, ವರಕವಿ, ತತ್ವಕವಿ DV ಗುಂಡಪ್ಪನವರಿಗೆ ವಂದಿಸುತ್ತಾ DVG ಅವರ ಈ ಮಂಕುತಿಮ್ಮನ ಕಗ್ಗದ 71ರಿಂದ 80ರ ಕಗ್ಗಗಳನ್ನು ತಮ್ಮ ಮುಂದೆ ತಮಗಾಗಿ ವಾಚನ ಮಾಡ್ತಾ ಇದ್ದೇನೆ. ಇದುವರೆಗೆ ನಾವು 70 ಕಗ್ಗಗಳನ್ನು ಮುಗಿಸಿದ್ದೇವೆ. ಈಗಾಗಲೇ ಇವತ್ತಿನ ಈ ಒಂದು ವಿಡಿಯೋ ಕೂಡ 8ನೇ ದಿನಕ್ಕೆ ಕಾಲಿಟ್ಟಿದೆ. ಅದರಂತೆ ಕಗ್ಗದ 71ರಿಂದ 80 ಕಗ್ಗಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ತರಣಿ ಕಿರಣದ ನಂಟು, ಗಗನ ಸಲಿಲದ ನಂಟು, ಧರಣಿ ಚಲನೆಯ ನೆಂಟು, ಮರುತನೊಳ ನಂಟು, ಪರಿಪರಿಯ ನಂಟುಗಳಿಗೊ ಪರಿಪರಿಯ ನಂಟುಗಳಿನೊಂದು ಘಂಟಿ ವಿಶ್ವ ಕಿರಿದು ಪಿರಿದೊಂದಂಟು ಮಂಕುತಿಮ್ಮ. ಈ ವಿಶ್ವದಲ್ಲಿ ನೋಡೆಲ್ಲರೆಲ್ಲರ ನಂಟು, ಅವನ ಬಂದು ತಯ ಜಡೆಯ ಬಿಡಿಸುವನು. ಜೀವಕ್ಕೆ ನಂಟು, ಜಡ ಚೇತನಕ್ಕೆ ನಂಟು, ಔದದು ಕಂಟಿರದು ಮಂಕುತಿಮ್ಮ. ನಂಟು ತಂಟೆಗಳ ಗಂಟಿ, ಬ್ರಹ್ಮ ಭಂಡಾರ ಅಂಟಿಲ್ಲವೆನಗಿದರೊಳೆನ್ನ ಧಿರದೆಂದು. ಒಂಟಿ ನೀನೊಳ ಜಗಕ್ಕೆ ಭಂಟ ಹೊರ ಜಗತಾಗಿ, ಒಂಟಿಸಿಕೊ ಜೀವನವ ಮಂಕುತಿಮ್ಮ. ಸುಮ್ಮನೊಬ್ಬಂಟಿಯಂತಿಹದು ಬೇಸರಬಹುದು, ಹೊರಹೊಮ್ಮುವನು ಕೋಟಿ ರೂಪದಲ್ಲಿ ನಾನೆಂದು. ಬೊಮ್ಮ ನೆಳಸಿದನಂತೆ ಆ ಎಳಸಿಕೆಯ ಮಾಯೆ, ನಮ್ಮೆರವು ಮಾಯೆಯಳು ಮಂಕುತಿಮ್ಮ. ಮರ ತನ್ನ ಹೆತ್ತ ಬೀಜವನೆಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನು. ಮರೆಮಾಚಿ ತಾನೆ ಮರೆಯುತ್ತಿಹುದು ಕಣ್ಗಳಿಗೆ ನೊರೆ, ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ಬಹುವಾಗಲೆಳೆಸಿ ತಾನೊಬ್ಬನಂಟಿ, ಬೊಮ್ಮ ನಿಜ ಮಹಿಮೆಯಂ ಸೃಜಿಸಿ ವಿಶ್ವವನಲ್ಲಿ ನೆಲೆಸಿ. ವಹಿಸಿ ಜೀವತೆಯ ಮಾಯೆಯ ಸರಸ ವಿರಸದಲ್ಲಿ ವಿಹರಿಪನು ನಿರ್ಲಪ್ತ ಮಂಕುತಿಮ್ಮ. ತನ್ನ ಹೊಳಪುಗಳ ನೆನೆದು ಮೈ ಮರೆತರನ್ನವೋ ಬ್ರಹ್ಮ ನೋಡುವನು ನಿಜ ಬಿಂಬ. ವರ್ಣದೆಣಿಕೆಯಲ್ಲಿ ತನ್ನನೆ ಮರೆತ ನವಿಲವೋಲ್ ತನ್ಮಯನು ಸೃಷ್ಟಿಯಲ್ಲಿ ಮಂಕುತಿಮ್ಮ. ತರುಣಿ ತನ್ನೊಡವೆಗಳ ತೆಗೆಯುತ್ತ ಪರಿಕೀಸುತ್ತೇ ಮುಕುರದಲ್ಲಿ ಸೊಗಸುಗಳ ಪರಿಯ. ಮರೆತೆಲ್ಲವನು ವಿಲಸಿಪಂತೆ ತಾಂ ವಿಶ್ವದಲ್ಲಿ, ಮರೆಯುವನು ಪರಬೊಮ್ಮ ಮಂಕುತಿಮ್ಮ. ಬರೆವ ಹಲಗೆಯ ನೊಡೆದು ಬಾಲಕನು ತಾನದನು ಮರಳಿ ಜೋಡಿಪೆನೆನ್ನು ತಾಯಸಗೊಳುತ್ತಾ. ಸರಿ ಚೌಕ ಗೈವಾಟದಲ್ಲಿ ಜಗವ ಮರೆವಂತೆ ಪರಬೊಮ್ಮ ಸೃಷ್ಟಿಯಲ್ಲಿ ಮಂಕುತಿಮ್ಮ. ಚೀಟಿಯಾಟದ ಬಿನದಿ ತಾನೋರ್ವ ನೀರ್ವರರ ಓಲ್ ಆಟವಾಡುತ್ತಲಿ ತನ್ನೋರ್ತನವ ಮರೆವ. ಮಾಟದಲ್ಲಿ ಬೊಮ್ಮನು ತನ್ ಕತೆಯ ಜೀವ ಪಾಟಿಯಲ್ಲಿ ಮರೆತಿಹನು ಮಂಕುತಿಮ್ಮ. ಇವು ಇಂದಿನ 10 ಕಗ್ಗಗಳು. ಈ ಕನ್ನಡದ ಮಹಾಭಗವದ್ಗೀತೆ ಸ್ವರೂಪದ ಈ ಕಗ್ಗದ 10 ಕಗ್ಗಗಳೊಂದಿಗೆ ಇವತ್ತಿನ ಕಗ್ಗದ
ವಿಸ್ತಾರವನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಮುಂದಿನ ವಿಸ್ತಾರ, ಇವತ್ತಿನ ವಿಡಿಯೋದ ಮುಂದಿನ ವಿಸ್ತಾರ ಮಹಾಭಗವದ್ಗೀತೆ ಶ್ರೀಕೃಷ್ಣ ಮುಖೇನ, ಶ್ರೀಕೃಷ್ಣ ಧ್ವನಿಯಿಂದ ನಮ್ಮಲ್ಲಿಗೆ ನಾವು ಧ್ವನಿಸಿ ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗಿಕೊಳ್ಳಲು ನಮಗೆ ಒದಗಿರುವ ಒಂದು ಮಹಾಭಗವದ್ಗೀತೆಯ ಈ ಒಂದು ವಾಚನವನ್ನು ತಮ್ಮ ಮುಂದೆ ಇಡ್ತಿದ್ದೇನೆ. ನಾವು ಈಗಾಗಲೇ 12, 15 ಮತ್ತು 16ನೇ ಅಧ್ಯಾಯಗಳ ವಾಚನವನ್ನು ಮುಗಿಸಿದ್ದೇವೆ. ಇವತ್ತು ನಾನು 17ನೇ ಅಧ್ಯಾಯ ಸಪ್ತದಶೋಧ್ಯಾಯನ ತಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಟ್ಟು 28 ಶ್ಲೋಕಗಳಿವೆ. ಇವತ್ತು 10 ಶ್ಲೋಕಗಳನ್ನು ಮತ್ತೆ 2 ದಿನಗಳು 9 ಶ್ಲೋಕಗಳೊಂದಿಗೆ 3 ದಿನದಲ್ಲಿ ಇದನ್ನು ಮುಗಿಸುವಂತಹ ಒಂದು ಯೋಜನೆ ಇದೆ. ಈ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ ಸಪ್ತದಶೋಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ. ಈ ಶ್ರದ್ಧಾತ್ರಯ ವಿಭಾಗ ಯೋಗ 17ನೇ ಅಧ್ಯಾಯದ 1 ರಿಂದ 10 ಶ್ಲೋಕಗಳನ್ನು ತಮ್ಮ ಮುಂದೆ ಪಡಿಸ್ತಾ ಇದ್ದೇನೆ. Hi to everybody. Today's Bhagavad Gita 10 shlokas. These 10 shlokas are from Shraddhatraya Vibhaga Yoga. This is Atha Saptadashodhyaya. For first 10 shlokas of this Adhyaya, I am going to now recite. Vasudevasutam devam Kausachanuramardanam Devaki Paramanandam Krishnau Vande Jagadgurum Shri Krishnau Vande Jagadgurum. Om Shri Paramatmane Namaha. Srimad Bhagavad Gita Atha Saptadashodhyayah. Arjuna Uvacha. ये शास्त्रविधिमुत्सृज्य यजन्ते श्रद्धयान्विता तेषान्निष्ठा तुका कृष्णा सत्त्वमाहो रजस्तमः. श्रीभगवानुवाच त्रिविधा भवति श्रद्धा देहिनां सा स्वभावजा सात्विकी राजसी चैव तामसी चेति तां शृणु. सत्त्वानुरूप सर्वस्य श्रद्धा भवति भारत. श्रद्धामयोऽयं पुरुषो यो यच्छद्रः स एव सः. यजन्ते सात्विका देवान् यक्षरक्वांशि राजसाः प्रेतानुभूतगणांश्चैव गणांश्चन्ये यजन्ते तामसा जनाः. अशास्त्रविहितं घोरं तप्यन्ते यो तपो जनाः दम्भाहङ्कारसंयुक्ता कामरागबलान्विताः. कर्षयन्तः शरीरस्थं भूतग्राममचेतसः माञ्चैवंश शरीरस्थं थान् विद्यासुरनिश्चयान्. आहारस्त्वपि सर्वस्य त्रिविधो भवति प्रियः. यज्ञस्तपस्तथा दानं तेषां भेदमिमं शृणु. आयुस्सत्त्वबलारोग्य सुखप्रीतिविवर्धनाः रस्या स्निग्धा स्थिरा हृद्वाहाराः सात्विका प्रियाः. कट्टं ललवणात्युष्णा तीक्ष्णरूक्षविदाहिनः आहारराजसास्येष्टा दुःखशोकमया प्रदाः. यतामायतायाङ्गतरसंपूतिपर्यशिथाञ्च यत् उच्छिष्टमपि चामेद्यं ಭೋಜನಂ ತಾಮಸಪ್ರಿಯಂ. ಇವು 17ನೇ ಅಧ್ಯಾಯದ ಶ್ಲೋಕ 1 ರಿಂದ 10ರವರೆಗಿನ ವಾಚನ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನನ್ನನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಇದನ್ನು ಹಂಚುವುದರಿಂದ ನನಗೂ ಒಂದು ರೀತಿಯಾದಂತಹ ಉತ್ತಮವಾದಂತಹ ಒಂದು ಭರವಸೆ ಮೂಡಿ ಇನ್ನೂ ಹೆಚ್ಚಿನ ಉತ್ತಮವಾದ ವಿಡಿಯೋಗಳನ್ನು ಮಾಡಬಹುದಾಗುತ್ತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭೋದಯ. ಇಂದಿನ ದಿನ ಶುಭವಾಗಲಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರಲಿ. ಜೈ ಶ್ರೀಕೃಷ್ಣ. ಹಾಗೂ ನನ್ನ ನೆಚ್ಚಿನ ಕವಿ ಡಿ.ವಿ. ಗುಂಡಪ್ಪನವರ ಚರಣ ಕಮಲಗಳಿಗೆ ವಂದಿಸುತ್ತಾ ಇಂದಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಶುಭೋದಯ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.